ನನಗೆ ಉಳ್ತಿರೋದು ಎರಡೇ ದಾರಿ ಸರ್. ಒಂದು, ರಾಮ್ಗೆ ಶಿಕ್ಷೆ ಕೊಡ್ಸೋದು. ಆ ಶಿಕ್ಷೆಯಿಂದ ನನ್ನ ತಂದೆ ತಾಯಿ ಪಾಲ್ಗೂ ನನ್ ಶಿಕ್ಷೆಯಾಗಿ ಮನೇಲೆ ಉಳ್ಕೊಳ್ಳೋದು. ಏನಮ್ಮ ಹೇಳ್ತಾ ಇದೀಯಾ? ರಾಮ್ ಕಿಡ್ನಾಪ್ ಮಾಡಿದ್ನ? ಅವನ್ ಯಾಕಮ್ಮ ಕಿಡ್ನಾಪ್ ಮಾಡ್ತಾನೆ? ಯಾಕಮ್ಮ ಅಳ್ತಾ ಇದೀಯಾ? ಅದ್ ಏನಾಯ್ತು ಅಂತ ಹೇಳು. ನೀನ್ ಈ ರೀತಿ ಹತ್ರ ನಮ್ಗೇನು ಅಂತ ವಿಷಯ ಗೊತ್ತಾಗುತ್ತೆ. ಅದೇನು ಅಂತ ಹೇಳೆ. ರಾಮ್ ನನ್ನ ಕಿಡ್ನಾಪ್ ಮಾಡಿ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಬೆಟ್ಟದ ದೇವಸ್ಥಾನದಲ್ಲಿ ತಾಳಿ ಕಟ್ಟ ಅಮ್ಮ. ಏನೇ ಹೇಳ್ತಿದ್ಯಾ? ರಾಮ್ ನಿನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ತಾಳಿ ಕಟ್ಟಿದ್ರ? ಅಯ್ಯೋ ದೇವ್ರೆ, ಏನಮ್ಮ ಮಾತಾಡ್ತಿದ್ಯಾ ನೀನು? ರಾಮ್, ಪ್ರೇಮ ಹೇಳ್ತಿರೋದ್ ನಿಜನಾ? ಮಾತಾಡು ರಾಮ್, ಪ್ರೇಮ ಹೇಳ್ತಿರೋದ್ ನಿಜನಾ? ದೊಡಮ್ಮ ಇಲ್ಲ ದೊಡಮ್ಮ, ಇವಳು ಸುಳ್ಳು ಹೇಳ್ತಿದ್ದಾಳೆ. ಇವಳನ್ನ ಕಿಡ್ನಾಪ್ ಮಾಡಿಲ್ಲ, ಅವಳು ತಾಳಿನೂ ಕಟ್ಟಿಲ್ಲ. ಇಲ್ಲ ಕಣಮ್ಮ, ಈ ಹುಡುಗಿ ಸುಳ್ಳು ಹೇಳ್ತಿಲ್ಲ, ಈ ಡಾಕ್ಟ್ರೆ ಸುಳ್ಳು ಹೇಳ್ತಿರೋದು. ಈ ಮನುಷ್ಯ ಆ ಹುಡುಗಿನ ಕೈ ಕಾಲು ಕಟ್ಟಿ ಕಿಡ್ನಾಪ್ ಮಾಡಿ ತಾಳಿ ಕಟ್ಟಿ ಎಲ್ಲಿಗೋ ಕರ್ಕೊಂಡು ಹೋಗ್ತಿದ್ದ. ಚೆಕ್ ಪೋಸ್ಟ್ ಅಲ್ಲಿ ನಮ್ ಕೈಗೆ ಸಿಗಾಕೊಂಡ. ಏನ್ ಸರ್ ಹೇಳ್ತಾ ಇದ್ದೀರಾ? ನೀವ್ ಹೇಳೋದೊಂದು ನಂಬೋ ತರ ಇಲ್ವಲ್ಲ. ಏನ್ ರಾಮ್, ಏನ್ ಹೇಳ್ತಿದ್ದಾರೆ ಇವರು? ಅಪ್ಪ ನನ್ಗೇನು ಗೊತ್ತಿಲ್ಲ ಅಪ್ಪ. ನಾನು ಎಮರ್ಜೆನ್ಸಿ ಅಂತ ಹಾಸ್ಪಿಟಲ್ ಹೊರಟಿದ್ದೆ. ದಾರಿಲಿ ಇವ್ರು ನನ್ನ ಕಾರ್ ಚೆಕ್ ಮಾಡಿದ್ರು. ಆಗ ಕಾರ್ ಡಿಕ್ಕಿಲಿ ಈ ಪ್ರೇಮ ಇದ್ಲು. ಇವಳೆಗ್ ನನ್ ಕಾರಲ್ಲಿ ಬಂದ್ಲು ಅಂತ ನನಗೆ ಗೊತ್ತಿಲ್ಲ ಅಪ್ಪ. ಇಲ್ಲ ಮಾವ, ಡಾಕ್ಟರ್ ನನ್ನ ಕಿಡ್ನಾಪ್ ಮಾಡಿದ್ದು. ಪ್ರೇಮ, ಯಾಕೆ ಪದೇ ಪದೇ ಸುಳ್ಳು ಹೇಳ್ತಿದ್ಯಾ ಪ್ರೇಮ? ನೀವು ಮೊದ್ಲು ಸುಳ್ಳು ಹೇಳದ್ ನಿಲ್ಸ್ರಿ. ಇಂಥ ಕೇಸ್ಗಳನ್ನ 1000 ನೋಡಿದೀನಿ ನಾನು. ನಿಮ್ ಕಾರ್ ಡಿಕ್ಕಿಲಿ ಒಂದು ಹುಡುಗಿ ನಿಮ್ಗೆ ಗೊತ್ತಿಲ್ಲದೆ ಹೇಗ್ರಿ ಬರ್ತಾಳೆ? ಅದು ಪ್ರಜ್ಞೆ ತಪ್ಪಿರೋ ಸ್ಥಿತಿಲಿ. ನೀವ್ ಹೇಳಿದ ಕತೆಗಳನ್ನೆಲ್ಲ ನಂಬೋದಿಕ್ಕೆ ನಾವೇನ್ ಹುಚ್ಚರಲ್ಲ. ಸರ್, ನೀವ್ ಕರೆಕ್ಟ್ ವಿಚಾರಣೆ ಮಾಡ್ದೆ ಏನೇನೋ ಊಹಿಸ್ಕೋಬೇಡಿ. ನಮ್ ಪ್ರೇಮನ್ ಕಿಡ್ನಾಪ್ ಮಾಡಿಲ್ಲ. ನಾವು ರೆಡ್ ಹ್ಯಾಂಡ್ ಆಗಿ ಹಿಡಿದ ಮೇಲೂ ಇಷ್ಟೊಂದು ಸುಳ್ಳು ಹೇಳ್ತಿದ್ದೀರಾ. ಒಂದ್ ವೇಳೆ ನಾವ್ ಇಲ್ದೇ ಇದ್ದಿದ್ರೆ ಇನ್ನೇ ಸುಳ್ಳು ಹೇಳ್ತಿದ್ರಿ. ಕಾರ್ ಚೆಕ್ ಮಾಡ್ತೀವಿ ಅಂತ ಅಂದಾಗ ನೀವು ಆಡಿದ್ ನೋಡೇ ನನಗೆ ಡೌಟ್ ಬಂತು. ನಿಮ್ಮಂತ ಎಷ್ಟು ಜನ ನೋಡಿದೀನಿ ನಾನು. ಹೇ ಪ್ರೇಮ, ಯಾಕೆ ಸುಳ್ಳು ಹೇಳ್ತಾ ಇದ್ಯಾ? ನನ್ ಮಗ ನಿನ್ನ ಕಿಡ್ನಾಪ್ ಮಾಡಿ ಯಾವ್ದೋ ದೇವಸ್ಥಾನದಲ್ಲಿ ತಾಳಿ ಕಟ್ಟದ? ಇದನ್ನ ನಾವೆಲ್ಲರೂ ನಂಬೇಕಾ? ಸರ್, ಈ ಹುಡುಗಿ ಏನೇನೋ ಹೇಳ್ತಾಳೆ ಅಂತ ಇವಳ ಮಾತನ್ನ ನಂಬೇಡಿ. ನನ್ ಮಗ ದೊಡ್ಡ ಡಾಕ್ಟರ್ ಸರ್, ಇಡೀ ಊರ್ಗೆ ಬೇಕಾದವನು. ಅವ್ನ್ ಕಾರಲ್ಲಿ ಈ ಹುಡುಗಿ ಸಿಕ್ಕದ್ಲು ಒಂದ್ ಮಾತ್ರಕ್ಕೆ ಇವನೇ ಕಿಡ್ನಾಪ್ ಮಾಡಿದಾನೆ ಅಂತ ಹೇಗೆ ಹೇಳ್ತೀರಾ? ಬೇರೆ ಯಾರೋ ಕಿಡ್ನಾಪ್ ಮಾಡಿ ಅವ್ನ್ ಕಾರಲ್ಲಿ ಕೂಡ ಹಾಕಿರ್ಬೋದಲ್ವಾ? ವಿಚಾರಿಸಿ ಸರ್. ಬೇರೆ ಯಾರೋ ಹೇಗಮ್ಮ ಒಂದು ಹುಡುಗಿನ ಇವ್ರ ಕಾರ್ ಡಿಕ್ಕಿಲ್ ಕೂಡಾಕಕ್ ಸಾಧ್ಯ? ನಿಮ್ ಮಗ ಏನ್ ಕಾರ್ ಕೀನ ಊರವ್ರಿಗೆಲ್ಲ ಕೊಟ್ಟು ಓಡಾಡ್ತಾನ? ಹೇಳಿ ರಾಮ್, ಏನಪ್ಪ ಇದೆಲ್ಲ? ನನ್ಗೊಂದು ಅರ್ಥನೇ ಆಗ್ತಿಲ್ಲ. ದೊಡಮ್ಮ, ಪ್ರೇಮ ಸುಳ್ಳು ಹೇಳ್ತಿದ್ದಾರೆ ದೊಡಮ್ಮ. ದಯವಿಟ್ಟು ಅವಳ ಮಾತನ್ನ ನಂಬೇಡಿ. ನೀನೇ ಸುಳ್ಳು ಹೇಳ್ತಿರೋದು ರಾಮ್. ಅತ್ತೆ, ರಾಮ್ ನನ್ನ ಕಿಡ್ನಾಪ್ ಮಾಡಿ ಬೆಟ್ಟ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ತಾಳಿ ಕಟ್ಟ. ಆದ್ರೆ ಇವಾಗ ಯಾವ್ದು ಸುಳ್ಳು ಹೇಳ್ತಿದಾರಂತ ನಂಗೆ ಗೊತ್ತಿಲ್ಲ. ಏನ್ಲ ಇದಲ್ಲ? ಪ್ರೇಮ ಅವ್ರು ನೋಡಿದ್ರೆ ನೀನೇ ಕಿಡ್ನಾಪ್ ಮಾಡಿದ್ಯಾ ಅಂತ ಹೇಳ್ತಾವ್ರೆ. ಪೊಲೀಸರು ಅವ್ರ ಪರವಾಗಿ ನಿಂತವ್ರೆ. ನೀನ್ ನೋಡಿದ್ರೆ ನಾನೇನು ಮಾಡಿಲ್ಲ ಅಂತ ಹೇಳ್ತಿದ್ಯಾ. ಹಿಂಗ್ ಹೇಳ್ತೀನಿ ಅಂತ ಸಿಟ್ ಮಾಡ್ಕೋಬೇಡ. ಇಂಥ ವಿಷಯದಲ್ಲಿ ಯಾವ ಹುಡುಗಿ ತಾನೇ ಸುಳ್ಳು ಹೇಳ್ತಾಳೆ ಹೇಳು? ಅಯ್ಯೋ ಅಣ್ಣ,
ಪ್ಲೀಸ್ ಕಣ, ನನ್ ಮೇಲೆ ಅನುಮಾನ ಪಡ್ಬೇಡ. ಈ ವಿಷಯದಲ್ಲಿ ಇವಳು ಹೇಳೋ ತರ ಏನು ನಡೆದಿಲ್ಲ. ಇವಳು ಸುಳ್ಳು ಹೇಳ್ತಿದ್ದಾಳೆ. ಪದೇ ಪದೇ ಅದನ್ನೇ ಹೇಳ್ಬೇಡ್ರಿ. ಆ ಹುಡುಗಿ ನಿಮ್ ಕಾರ್ ಡಿಕ್ಕಿಲಿ ಹೇಗ್ರಿ ಬಂದು? ಅದ್ ನಂಗೂ ಗೊತ್ತಿಲ್ಲ ಸರ್, ನೀವೇ ಕಂಡಿಡಿಬೇಕು ಅದನ್ನ. ನಾವು ಅದೇ ಕೆಲಸ ಮಾಡ್ತಿರೋದು. ಈ ಹುಡುಗಿ ನಿಮ್ ಕಾರ್ ಡಿಕ್ಕಿಲ್ ಸಿಕ್ಕಿದಾಳೆ, ನೀವೇ ತಾಳಿ ಕಟ್ಟಿದ್ದೀರಾ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ. ಇಷ್ಟು ಆಧಾರ ಸಾಕು ನೀವೇ ಅಕ್ಯೂಸ್ಡ್ ಅಂತ ಕನ್ಸಿಡರ್ ಮಾಡಕ್ಕೆ. ನೀವು ಆಡ್ತಿರೋದ್ ನೋಡಿದ್ರೆ ಇದ್ಯಾಕೋ ಸಾಲ್ವ್ ಆಗೋ ತರ ಕಾಣ್ತಿಲ್ಲ. ಬನ್ರಿ ಸ್ಟೇಷನ್ಗೆ, ಅಲ್ಲಿ ಕರ್ಕೊಂಡೋಗಿ ಸರಿಯಾಗಿ ವಿಚಾರಣೆ ಮಾಡಿದ್ರೆ ನೀವೇ ಬಾಯ್ ಬಿಡ್ತೀರಾ. ಸರ್ ಸರ್ ಸರ್, ಇದು ನಮ್ಮ ಕುಟುಂಬದ ಸಮಸ್ಯೆ. ನಾವೇ ಮಾತಾಡ್ಕೊಂಡು ಬಗೆಹರಿಸ್ಕೊತೀವಿ. ಸ್ವಲ್ಪ ತಾಳ್ಮೆಯಿಂದ ಇರಿ ಸರ್. ರಾಮ್, ಏನಪ್ಪ ಇದೆಲ್ಲ? ಪ್ರೇಮಗೂ ಮಹಾದೇವನಿಗೂ ಮದ್ವೆಗೆ ರೆಡಿ ಮಾಡಿದ್ವಿ. ಇಂಥ ಟೈಮಲ್ಲಿ ನೀನ್ ಈ ರೀತಿ ಮಾಡ್ಬೋದಾ? ನೀನ್ ಮಾಡಿದ್ ಸರಿನಾ? ಅಯ್ಯೋ ಮಾವ, ನಿಜವಾಗ್ಲೂ ಇವಳು ಹೇಳೋ ತರ ಏನು ನಡೆದಿಲ್ಲ ಮಾವ. ನಾನ್ ಆ ತರ ಕೆಲಸ ಮಾಡ್ತೀನ? ಮಹಾದೇವ್ ಪ್ರೇಮ ಮದ್ವೆ ಚೆನ್ನಾಗ್ ಆಗ್ಬೇಕು ಅಂತ ತಾನೆ ನಾನ್ ನಿಮ್ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತಿದ್ದೆ. ನೀವೇನ್ ಮಾವ ನನ್ ಮೇಲೆ ಅನುಮಾನ ಪಡ್ತಿರಲ್ಲ? ಅಂದ್ರೆ ಪ್ರೇಮ ಸುಳ್ಳು ಹೇಳ್ತಿದ್ದಾಳ ಅಂತನಾ? ಹೌದು ಮಾವ, ಇವಳು ಹೇಳ್ತಿರೋದೆಲ್ಲ ಸುಳ್ಳು, ಶುದ್ಧ ಸುಳ್ಳು. ರಾಮ್, ಇಲ್ಲ ಕಣಪ್ಪ, ನನ್ನ ಮಗಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅವಳು ಹೆಚ್ಚಿಗೆ ಓದಿಲ್ದೇ ಇರ್ಬೋದು, ಆದ್ರೆ ತುಂಬಾ ಪ್ರಾಮಾಣಿಕವಾದ ಹುಡುಗಿ ಅವಳು. ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಸತ್ಯಕ್ಕೆ ಕಟ್ಟಿಬಿದ್ದು ನಡೆಯುವಂತ ವ್ಯಕ್ತಿತ್ವ ಅವಳದು. ಮಾವ, ನಿಮ್ ಮಗಳು ಬೇರೆ ವಿಷಯದಲ್ಲಿ ಪ್ರಾಮಾಣಿಕಳೆ ಇರ್ಬೋದು, ಆದ್ರೆ ಈ ವಿಷಯದಲ್ಲಿ ಇವಳು ಹೇಳ್ತಿರೋದೆಲ್ಲ ಅಪ್ಪಟ ಸುಳ್ಳು. ದಯವಿಟ್ಟು ಯಾರು ಇವಳು ಮಾತನ್ನ ನಂಬೇಡಿ. ಸರಿ, ನಾನು ಇವಳನ್ನ ಕಿಡ್ನಾಪ್ ಮಾಡಿ ದೇವಸ್ಥಾನದಲ್ಲಿ ಕರ್ಕೊಂಡು ಹೋಗಿ ತಾಳಿ ಕಡ್ದೆ ಅಂತ ಹೇಳ್ತಿದ್ದಾಳಲ್ಲ, ಹೇಗ್ ಸಾಧ್ಯ ಮಾವ? ಪ್ರೇಮ ಕಾಣೆ ಆದಾಗ ನಾನ್ ನಿಮ್ ಜೊತೆನೆ ಇದ್ದೆ ತಾನೆ. ಇವಳನ್ನ ಹುಡ್ಕಾಡೋದಕ್ಕೆ ನಿಮ್ ಜೊತೆ ನಾನು ಓಡಾಡ್ದೆ ತಾನೆ. ಮತ್ ಹೇಗ್ ಸಾಧ್ಯ ಮಾವ ನಾನ್ ಇವಳನ್ನ ಕಿಡ್ನಾಪ್ ಮಾಡಿ ದೇವಸ್ಥಾನದಲ್ಲಿ ಕರ್ಕೊಂಡು ಹೋಗಿ ತಾಳಿ ಕಟ್ಟೋದಕ್ಕೆ? ಅಪ್ಪ, ಶಿವ ಸುಳ್ಳು ಹೇಳ್ತಿದ್ದಾನೆ. ರೂಮಲ್ಲಿ ನಾನು ಒಬ್ಳೆ ಇರುವಾಗ ರಾಮ್ ಬಂದು ನನ್ನ ಎತ್ಕೊಂಡು ಹೋಗಿ ಕಾರ್ ಡಿಕ್ಕಿಲ್ ಕೂಡ ಆಮೇಲೆ ಯಾರಿಗೂ ಅನುಮಾನ ಬರ್ಬಾರ್ದು ಅಂತ ನಿಮ್ಮೆಲ್ರ ಜೊತೆ ಸೇರಿ ಹುಡ್ಕೋ ನಾಟಕ ಮಾಡಿದಾನೆ. ಏನಪ್ಪ ರಾಮ್ ಇದು? ಯಾಕಪ್ಪ ಈ ರೀತಿ ಮಾಡ್ದೆ? ಮಾವ, ನಾನ್ ನಿಮ್ಗೆ ಹೇಗ್ ಕನ್ವಿನ್ಸ್ ಮಾಡ್ಲಿ ಮಾವ? ಪ್ರೇಮ, ಯಾಕೆ ಈ ರೀತಿ ಬಾಯಿಗೆ ಬಂದಂಗೆಲ್ಲ ಸುಳ್ಳು ಹೇಳ್ತಿದ್ಯಾ? ಈ ರೀತಿ ಸುಳ್ಳಲ್ಲಿ ಏನ್ ಸಾಧನೆ ಮಾಡ್ತೀಯ ನೀನು? ನೋಡು, ಈ ರೀತಿ ಅವಮಾನ ಮಾಡಿ ಎಲ್ರ ಮುಂದೆ ನನ್ನ ಕೆಟ್ಟವನ್ ಮಾಡಿ ನೀನ್ ಅನ್ಕೊಂಡಿದ್ನ ಸಾಧಿಸಕ್ಕಾಗಲ್ಲ. ಮರ್ಯಾದೆಯಿಂದ ನಿಜ ಹೇಳ್ಬಿಡು, ಇಲ್ಲ ಅಂದ್ರೆ ನೀನ್ ಹೇಳ್ತಿರೋದೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡಿ ಎಲ್ರು ನಿನ್ನ ದ್ವೇಷ ಮಾಡೋ ತರ ಮಾಡ್ತೀನಿ. ಏನ್ರಿ, ಮಾಡೋ ತಪ್ಪೆಲ್ಲ ಮಾಡ್ಬಿಟ್ಟು ಆ ಹುಡುಗಿಗೆ ಧಮಕಿ ಹಾಕ್ತಿದ್ದೀರಾ? ನಮ್ ಕಣ್ ಮುಂದೆನೆ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದೀರಾ ನೀವು. ಆ ಹುಡುಗಿ ನಿಮ್ ಕಾರಲ್ಲಿ ಕೈ ಕಾಲು ಕಟ್ಟಿರೋ ಸ್ಥಿತಿಲಿ ಇದ್ದಿದ್ದನ್ನ ನಾವೇ ನೋಡಿದೀವಿ. ಇಷ್ಟೆಲ್ಲ ಪ್ರೂಫ್ ಇದ್ರು ಆ ಹುಡುಗಿ ಮೇಲೆ ದಬಾಯಿಸಿರಲ್ರಿ ನೀವು. ನಮ್ ಕೈಯಿಂದ ನೀವು ತಪ್ಪಿಸ್ಕೊಳೋದಕ್ಕೆ ಸಾಧ್ಯನೇ ಇಲ್ಲ. ಯಜಮಾನ್ರೆ, ಹೀಗೆಲ್ಲ ಮಾತಾಡಿದ್ರೆ ಸರಿ ಹೋಗಲ್ಲ ಇದು. ಹೆಣ್ಣಿನ ತಂದೆ ತಾಯಿ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಿ. ಆ ಹುಡುಗಿನ ಕಿಡ್ನಾಪ್ ಮಾಡಿರೋದಕ್ಕೆ ಅವ್ರ ಮೇಲೆ ಕಾನೂನು ಪ್ರಕಾರ ಆಕ್ಷನ್ ತಗೋತೀವಿ. ಸರ್, ನಾನು ಆವಾಗ್ಲೇ ಹೇಳಿದ್ನಲ್ಲ ಸರ್, ನಾವೆಲ್ಲ ಒಂದೇ ಕುಟುಂಬದವರು. ನಾವೇ ಮಾತಾಡಿ ಸರಿ ಮಾಡ್ಕೋತೀವಿ. ದಯವಿಟ್ಟು ಬಿಟ್ಬಿಡಿ ಸರ್. ಅದೇಗ್ರಿ ಬಿಟ್ಬಿಡಕ್ಕಾಗುತ್ತೆ? ಇವ್ರು ಮಾಡಿರೋದೇನು ಸಣ್ಣ ಕೆಲಸ ಅಲ್ಲ. ಒಂದು ಹುಡುಗಿನ ಕಿಡ್ನಾಪ್ ಮಾಡಿದ್ದಾರೆ, ಕ್ರೈಮ್ ಅದು. ಅದಲ್ದೆ ಆ ಹುಡುಗಿಗೆ ಬಲವಂತವಾಗಿ ತಾಳಿ ಕಟ್ಟಿದ್ದಾನೆ. ಇದನ್ನೆಲ್ಲ ನೋಡ್ಕೊಂಡು ನೀವು ಸುಮ್ನೆ ಇರ್ಬೋದು, ಆದ್ರೆ ಕಾನೂನು ಸುಮ್ನೆ ಇರಲ್ಲ. ಇಲ್ಲಿ ಒಂದು ಹೆಣ್ಮಗುಗೆ ಅನ್ಯಾಯ ಆಗಿದೆ, ಅವಳ ಮೇಲೆ ದೌರ್ಜನ್ಯ ಆಗಿದೆ. ಪ್ರೇಮ, ನೀನೊಂದು ರಿಟರ್ನ್ ಸ್ಟೇಟ್ಮೆಂಟ್ ಕೊಡಮ್ಮ. ಅವನ್ನ ಅರೆಸ್ಟ್ ಮಾಡಿ ಆಮೇಲೆ ವಿಚಾರಿಸ್ಕೋತೀವಿ.
ನಿಮ್ದಮ್ಮಯ್ಯ ಅಂತೀರಿ, ಅವ್ನ ಅರೆಸ್ಟ್ ಮಾಡ್ಬೇಡಿ. ಅನ್ಯಾಯ ಆಗಿರೋ ನೀನೇ ಹೀಗೆ ಹೇಳಿದ್ರೆ ಹೇಗಮ್ಮ? ಇಂಥವ್ರನ್ನ ಸುಮ್ನೆ ಬಿಡಬಾರ್ದು. ಕೇಸ್ ಹಾಕಿ ಜೈಲಿಗೆ ತಳ್ಳಿದ್ರೇನೆ ಇಂಥವ್ರಿಗೆ ಬುದ್ಧಿ ಬರೋದು. ದಯಮಾಡಿ ಹಾಗೆ ಮಾಡ್ಬೇಡಿ ಸರ್. ರಾಮು ನನ್ ಮೇಲಿರೋ ಅತಿಯಾದ ಪ್ರೀತಿಯಿಂದ ಹೀಗೆಲ್ಲ ಮಾಡಿದ್ದಾನೆ. ಹಾಗಂತ ಅವನ್ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳ್ಸೋದಕ್ಕೆ ನನಗಿಷ್ಟ ಇಲ್ಲ ಸರ್. ಚಿಕ್ಕ ವಯಸ್ಸಿಂದನು ಅವ್ನ್ ನನ್ ಫ್ರೆಂಡು. ಒಟ್ಟಿಗೆ ಓದಿದೀವಿ, ಒಟ್ಟಿಗೆ ಬೆಳೆದಿದ್ದೀವಿ. ಅವನಿಗೆ ಯಾವ ಕಾರಣಕ್ಕೂ ನನ್ನಿಂದ ನೋವಾಗ್ಬಾರ್ದು. ಹಾಗಂತ ಸುಮ್ನೆ ಬಿಡಕ್ಕಾಗುತ್ತೇನಮ್ಮ? ಇಂಥವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಅಯ್ಯೋ, ಅವನಿಗೆ ಶಿಕ್ಷೆ ಆದ್ರೆ ನನ್ ಗತಿ. ನನ್ ಕತ್ತಲ್ ಅವ್ನ್ ಕಟ್ಟಿರೋ ತಾಳಿ ಇದೆ ಸರ್. ಏನಮ್ಮ, ಏನ್ ಹೇಳ್ತಿದ್ಯಾ ನೀನು? ಇನ್ನೇನ್ ಹೇಳಿ ಸರ್, ಹೇಳೋದಕ್ಕೆ ಯಾವ ಆಯ್ಕೆ ಉಳಿದಿದೆ ನನ್ನ ಹತ್ರ? ಈ ಸಮಾಜದಲ್ಲಿ ಒಂದ್ ಹೆಣ್ಣಿಗೆ ಯಾರಾದ್ರೂ ಅವ್ರ ಕೈಯಾರ ತಾಳಿ ಕಟ್ಟಿದ್ರೆ ಮುಗ್ದೋಯ್ತು, ಅವಳು ಅವ್ರು ಸ್ವತ್ತಾಗ್ಬಿಡ್ತಾಳೆ. ಆದ್ರೆ ಅವ್ರು ಅವಳನ್ನ ಸ್ವೀಕರಿಸ್ಲಿಲ್ಲ ಅಂದ್ರೆ ಯಾರು ಅವಳನ್ನ ಮದ್ವೆ ಆಗೋದಕ್ಕೆ ಮುಂದೆನೆ ಬರೋದಿಲ್ಲ, ಅವಳಿಗೆ ಮದ್ವೆನೇ ಆಗಲ್ಲ. ಜೀವನ ಪೂರ್ತಿ ತವ್ರ ಮನೇಲೆ ಉಳ್ಕೋಬೇಕಾಗುತ್ತೆ. ನನಗೆ ನನ್ ತಂದೆ ತಾಯಿಗೆ ಹೊರೆ ಆಗೋದಕ್ಕೆ ಇಷ್ಟ ಇಲ್ಲ ಸರ್. ಜೀವನ ಪೂರ್ತಿ ನನ್ ತಂದೆ ತಾಯಿ ತಲೆ ತಗ್ಗಿಸ್ಕೊಂಡು ಓಡಾಡೋದನ್ನ ನನ್ ಕೈಯಲ್ಲಿ ನೋಡೋದಕ್ಕಾಗಲ್ಲ ಸರ್. ಅಂದ್ರೆ ನಿನ್ನ ಕಿಡ್ನಾಪ್ ಮಾಡಿ ಬಲವಂತವಾಗಿ ತಾಳಿ ಕಟ್ಟಿರೋನ್ ಜೊತೆನೆ ಮದುವೆ ಮಾಡಿಸ್ಬೇಕು ಅಂತ ಹೇಳ್ತಿರೋದು ನೀನು? ಹೌದು ಸರ್. ನನಗೆ ಉಳ್ತಿರೋದು ಎರಡೇ ದಾರಿ ಸರ್. ಒಂದು, ರಾಮ್ಗೆ ಶಿಕ್ಷೆ ಕೊಡ್ಸೋದು. ಆ ಶಿಕ್ಷೆಯಿಂದ ನನ್ ತಂದೆ ತಾಯಿ ಪಾಲ್ಗೂ ನನ್ ಶಿಕ್ಷೆಯಾಗಿ ಮನೇಲೆ ಉಳ್ಕೊಳ್ಳೋದು. ಇನ್ನೊಂದ್ ದಾರಿ, ಅವನ್ ಮಾಡಿರೋ ತಪ್ಪನ್ನ ಕ್ಷಮಿಸಿ ಅವನ್ ಹೆಂಡತಿಯಾಗಿ ಉಳ್ಕೊಳ್ಳೋದು. ನಾನು ಎರಡನೇ ದಾರಿನ ಆಯ್ಕೆ ಮಾಡ್ಕೋತೀನಿ ಸರ್. ಯಾಕಂದ್ರೆ ಇದರಿಂದ ನನ್ನ ತಂದೆ ತಾಯಿ ಹಾಗೆ ಕಲ್ಯಾಣಿ ಅತ್ತೆ ಮರ್ಯಾದೆನೂ ಉಳಿಯುತ್ತೆ. ಏಯ್, ಏನೇ ಹೇಳ್ತಾ ಇದ್ಯಾ? ಎಲ್ರು ಕೇಳ್ತಾ ಇದಾರೆ ಅಂತ ಬಾಯಿಗೆ ಬಂದಂಗ್ ಮಾತಾಡ್ತಿದ್ಯಾ? ನನ್ ಮಗನ್ ಜೊತೆ ನಿನ್ನ ಮದ್ವೆ ಮಾಡ್ಬೇಕೇನೆ? ಇದೇನಾ ನಿನ್ ಪ್ಲಾನು? ನಿನಗೆ ನನ್ನ ಮಗ ಬೇಕಾ